ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಪ್ರವಾಹದ ಭೀತಿ ಇಲ್ಲ, ಮಳೆಯಿಂದ ಕೃಷಿ ಚಟುವಟಿಕೆಗಳಿಗೆ ಚೇತರಿಕೆ, ಶಾಸಕ ಲಕ್ಷ್ಮಣ್ ಸವದಿ ಸ್ಪಷ್ಟನೆ. ಹಾಸನದಲ್ಲಿ ಸಂವಿಧಾನ ಹತ್ಯಾ ದಿವಸ್ ಆಚರಣೆ, ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ, ಹೋರಾಟಗಾರರ ತ್ಯಾಗ ಸ್ಮರಿಸಿದ ಶಾಸಕ ಸಿಮೆಂಟ್ ಮಂಜು. ಹದಗೆಟ್ಟ ರಸ್ತೆಯ ವ್ಯವಸ್ಥೆಯ ಬಸ್ ನಿಲ್ದಾಣ, ಅತಿಕ್ರಮಣ ಮುಕ್ತ ಫುಟ್ಪಾತ್ಗಾಗಿ ಹೋರಾಟ, ಮೂಲಸೌಕರ್ಯಗಳ ನಿರ್ಲಕ್ಷ್ಯಕ್ಕೆ ಖಂಡನೆ. ರಾಜ್ಯದಲ್ಲಿನ ಪ್ರಸ್ತುತ ಮಳೆಯ ಪರಿಸ್ಥಿತಿ ಮತ್ತು ಕೃಷ್ಣಾ ನದಿಯ ನೀರಿನ ಮಟ್ಟದ ಕುರಿತು ಶಾಸಕ ಲಕ್ಷ್ಮಣ್ ಸವದಿ ಅವರು ಸಮಗ್ರ ಮಾಹಿತಿ ನೀಡಿದ್ದಾರೆ. ಸದ್ಯಕ್ಕೆ ಪ್ರವಾಹದ ಯಾವುದೇ ಭೀತಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ಪ್ರಸ್ತುತ ನೀರಿನ ಮಟ್ಟ ಅಪಾಯದ ಮಟ್ಟವನ್ನ ಮೀರಿಲ್ಲ. ನದಿಗೆ 4 ರಿಂದ 5 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬಂದಾಗ ಮಾತ್ರ ಅಪಾಯದ ಸಾಧ್ಯತೆ ಇರುತ್ತದೆ. ಸದ್ಯ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಂಗಳಿಗೆ ಹೆಚ್ಚಿನ ನೀರು ಹರಿದು ಬರಬೇಕಿದ್ದು ಸದ್ಯದ ಮಟ್ಟಿಗೆ ಯಾವುದೇ ಆತಂಕವಿಲ್ಲ. ಈ ವರ್ಷ ಮಳೆ 1 ತಿಂಗಳು ತಡವಾಗಿ ಬಂದಿದ್ದರಿಂದ ಮುಂಗಾರು ಮಳೆಗೆ ಹಿನ್ನಡೆಯಾಗಿತ್ತು. ಇದರಿಂದ ರೈತರ ಪಂಪ್ಸೆಟ್ಗಳು ಸ್ಥಗಿತಗೊಂಡಿದ್ವು. ಆದರೆ ಇದೀಗ ಮಳೆ ಆರಂಭವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಮುಂಗಾರು ಮಳೆಯ ಸ್ಥಿತಿಗತಿಯನ್ನು ಅವಲೋಕಿಸಿ ಮುಂದಿನ ಕ್ರಮಗಳ ಬಗ್ಗೆ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ಒಂದು ತಿಂಗಳು ತಡವಾಗಿ ನದಿಗೆ ನೀರು ಬರಲಿ. ಕಳೆದ ಬಾರಿ ಮೇ 8ನೇ ತಾರೀಕು ಮಳೆಗಾಲ ಪ್ರಾರಂಭ ಆಗಿದೆ. ಜೂನ್ ಮೊದಲನೇ ವಾರದಲ್ಲೇ ನೀರು ಬಂದುಬಿಟ್ಟಿತ್ತು ಸಾಕಷ್ಟು ಪ್ರಮಾಣದಲ್ಲಿ. ಈ ವರ್ಷ 1 ತಿಂಗಳು ತಡವಾಗಿ ಇವತ್ತು ನದಿ ಬಂದಿರ್ತಕ್ಕಂಥ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ನಾವು ವಾರದಲ್ಲಿ 2 ದಿವಸ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ನಿಲ್ಲಿಸ್ಬಿಟ್ಟಿದ್ವಿ. ಈಗ ನೀರು ಬರೋದರಿಂದ ಮತ್ತಷ್ಟು ನಮಗೆ ಅನುಕೂಲ ಆಗಿದೆ. ಮತ್ತು ನಿಮ್ಮ ವರದಿಗಳ ಪ್ರಕಾರ ನೀವೇನು ಬರ್ತಾ ಇದ್ದೀವಿ, ಆ ಭಾಗಕ್ಕೆ ಯಾವುದೇ ಥರದ ಅಂಥ ಹಾನಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೃಷ್ಣಾ ನದಿಗೆ ಯಾವತ್ತೂ ದೇಶದಲ್ಲಿ 1975ರಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿದ್ದು, ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಡಿದವರ ತ್ಯಾಗವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ನಗರದ ಫಲ್ಗುಣಿ ಸಭಾಂಗಣದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ 1975ರ ತುರ್ತು ಪರಿಸ್ಥಿತಿ 51ನೇ ವರ್ಷದ ಕರಾಳ ದಿನಗಳು ಸಂವಿಧಾನ ಹತ್ಯಾ ದಿವಸ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ವೇಳೆ ಸಿರಿವಾಸ ಅನುಭವಿಸಿದ ಹೋರಾಟಗಾರರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ತುರ್ತು ಪರಿಸ್ಥಿತಿಗೆ ಖಂಡನೆ ವ್ಯಕ್ತಪಡಿಸಿದವರನ್ನ ಸಂವಿಧಾನ ವಿರೋಧಿ ಕ್ರಮಗಳ ಮೂಲಕ ಬಂಧಿಸಿ ಜೈಲಿಗೆ ಕಳುಹಿಸುವ ಕೆಲಸವನ್ನ ಅಂದಿನ ಸರ್ಕಾರ ಮಾಡಿತ್ತು. ಆ ವೇಳೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಅಂಧೇರಾ ಚಟೇಗಾ, ಸೂರಜ್ ನಿಕಲೇಗಾ, ಕಮಲ್ ಖಿಲೇಗಾ ಎಂಬ ಮಾತು ಇಂದು ಸಾರ್ಥಕವಾಗಿದೆ. ಭಾರತೀಯ ಜನತಾ ಪಕ್ಷವು ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದ್ದು, ಕೋಟ್ಯಾಂತರ ಕಾರ್ಯಕರ್ತರು, 100 ಶಾಸಕರು ಹಾಗೂ ಸಂಸದರನ್ನ ಹೊಂದಿದೆ. ಇದಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಡಿದ ಸಂಘ ಪರಿವಾರದ ಕಾರ್ಯಕರ್ತರ ತ್ಯಾಗವೇ ಪ್ರಮುಖ ಕಾರಣ ಎಂದು ಹೇಳಿದರು. ಪಾಲ್ಗೊಳ್ಳಿಕ್ಕೆ ಆಗಿಲ್ಲ, ಆದ್ರೆ ನಿಮ್ಮನ್ನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಪಾಲ್ಗೊಂಡಂತವರು ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥವ್ರನ್ನ ನೋಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಪುಣ್ಯ ಸಿಕ್ಕಿರೋದೇ ನಮ್ದೊಂದು ಮಹಾ ಸೌಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಮೊನ್ನೆ ರಾಜ್ಯ ಕಚೇರಿಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದ ಅನುಭವಗಳನ್ನ ನಮ್ಮ ರಾಜಾಜಿನಗರದ ಶಾಸಕರಾದ ಸುರೇಶ್ ಕುಮಾರ್ ಅವರು ಅಂಕಿ ಅಂಶವನ್ನು ಇಟ್ಟು ಮಾತಾಡಿದರು. ಭಾರತದ ಸಂವಿಧಾನವನ್ನೇ ಬದಿಗಿಟ್ಟು ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿ ಕೇವಲ ಅಧಿಕಾರದ ಆಸೆಗೋಸ್ಕರ, ತನ್ನ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಇಲ್ಲ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತು ಯಾವುದೇ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲದೆ ಯಾರು ಅದ್ರ ವಿರುದ್ಧ ಧ್ವನಿ ಎತ್ತಾರೆ ಪ್ರತಿಯೊಬ್ಬರು ಕೂಡ ಜೈಲಿಗಿರ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸ್ವಾಮಿ ಮರಳಾಪುರಜಿಯವರೇ ಈಗಷ್ಟೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನ ಮಾಡಿ ದೇಶಕ್ಕೆ ಅವ್ರದೇ ಆದ ರೀತಿಯಲ್ಲಿ ಸಮರ್ಪಣಾ ಭಾವದಲ್ಲಿ ತೊಡಗಿಸ್ಕೊಂಡಂತ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ, ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿ ನಮ್ಮೆಲ್ಲರಿಗೆ ತುರ್ತು ಪರಿಸ್ಥಿತಿಯ ವಿಷಯದಲ್ಲಿ ಅಥವಾ ಆ ಸಂದರ್ಭದಲ್ಲಿ ಅವ್ರಿಗಾದಂಥ ಅನುಭವಗಳ ಬಗ್ಗೆ, ಅದಿದ್ದಂಥ ಸಂದರ್ಭದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ನಮ್ಮ ಸತ್ಯನಾರಾಯಣ ಗುಪ್ತಾಜಿರವರೇ, ಅರಸೀಕೆರೆ ಭಾಗದಿಂದ
ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಯ ವೇಳೆ ಸೆರೆವಾಸ ಅನುಭವಿಸಿದ್ದ ಪರಮಶಿವಯ್ಯ, ವಿಭಾಗ ಪ್ರಭಾರಿ ಸ್ವಾಮಿ ಮರುಳಾಪುರ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಸತ್ಯನಾರಾಯಣ ಗುಪ್ತಾ, ಮಿತ್ ಶೆಟ್ಟಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ಹದಗೆಟ್ಟಿರುವ ರಸ್ತೆ, ಬಸ್ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳು ಹಾಗೂ ಕನ್ನಡ ನಾಮಫಲಕ ನಿಯಮಗಳ ಉಲ್ಲಂಘನೆ ಸೇರಿದಂತೆ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸಲು ಕನ್ನಡ ಪರ ಸಂಘಟನೆ ಮುಂದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಪದಾಧಿಕಾರಿಗಳು, ಜಿಲ್ಲೆಯಲ್ಲಿ ಸಾರ್ವಜನಿಕ ಮೂಲಸೌಕರ್ಯಗಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದು ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ ನಿಲ್ದಾಣಗಳು, ರಸ್ತೆಗಳು ಮತ್ತು ಸಾರ್ವಜನಿಕ ಶೌಚಾಲಯಗಳು ಸಮರ್ಪಕ ನಿರ್ವಹಣೆಯ ಕೊರತೆಯಿಂದ ಬಳಕೆಗೆ ಯೋಗ್ಯವಾಗಿಲ್ಲ. ಸರ್ಕಾರದ ನಿಯಮದಂತೆ ವ್ಯಾಪಾರ ಸಂಸ್ಥೆಗಳ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. ಆದರೆ ಅನೇಕ ಕಡೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಿ ಇಂಗ್ಲಿಷ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯಗೊಳಿಸಬೇಕು ಎಂದು ಒತ್ತಾಯಿಸಿದರು. ನಗರ ಪ್ರದೇಶಗಳಲ್ಲಿ ಪಾದಚಾರಿಗಳಿಗೆ ನಿರ್ಮಿಸಿರುವ ಫುಟ್ಪಾತ್ಗಳನ್ನು ವಾಹನಗಳು ಮತ್ತು ಅಂಗಡಿಗಳ ಅತಿಕ್ರಮಣದಿಂದ ಮುಕ್ತಗೊಳಿಸಿ ಸುರಕ್ಷಿತವಾಗಿ ಓಡಾಡಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಒಂದು ಒಳ್ಳೆಯ ಕನ್ನಡ ಶಾಲೆಗಳಿಗೆ ಬೇಕಾದಂಥ ಆದ್ಯತೆಗಳಿಲ್ಲ. ಅದಿಲ್ದಿರ ಇವತ್ತು ನಮ್ಮ ಕನ್ನಡ ನಾಮಫಲಕಗಳು ಇವತ್ತು ನಮ್ಮ ಇವಾಗ ನೋಡ್ತಾ ಇದ್ದೀವಿ. ಇವತ್ತು ಗೌರ್ಮೆಂಟ್ ಆದೇಶದ ಪ್ರಕಾರ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು ಅಂತ. ಆದರೆ ಇವಾಗ 60ಗಿಂತ 70% ಇಂಗ್ಲೀಷ್ ಇದೆ. ಆದರೆ ಕನ್ನಡಕ್ಕೆ ನಮ್ಮ ಕನ್ನಡಿಗರೇ ನಮಗೆ ಆದ್ಯತೆ ಕೊಡ್ತಾ ಇಲ್ಲ. ಈ ಯಾಕೆ ಈ ರೀತಿಯಾಗಿ ಅಂತ ನಾವು ಇನ್ನೊಂದು ಹೊರ ರಾಜ್ಯಗಳನ್ನ ನಾವು ನೋಡ್ತೀವಿ. ಅಲ್ಲಿ ಕೊಡ್ತಾ ಇರುವಂಥ ಒಬ್ಬರು ಹೋಗಿ ನಾವು ಒಂದು ಭಾಷಿಗರನ್ನ ಹೋಗಿ ನಾವು ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ನಿನಗೆ ನಮ್ಮ ಭಾಷೆ ಬರಲ್ವ ಅಂತ ಕೇಳ್ತಾನೆ. ಬರಲ್ಲ ಅಂದರೆ ನಮ್ಮ ಹತ್ರ ಮಾತಾಡೋದಲ್ಲ, ಆ ರೀತಿಯಾಗಿ ನಮ್ಮನ್ನು ಕಳಿಸ್ತಾರೆ. ಆದರೆ ಇವಾಗ ನಮ್ಮವರಾಗಲಿ, ನಮ್ಮ ಕರ್ನಾಟಕದಲ್ಲಿ ಯಾರೇ ಭಾಷಿಗರು ಬಂದರೂ ಪ್ರೀತಿಯಿಂದ ಕರಿತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಏನೇ ನಮ್ಮ ಹತ್ರ ಬಂದು ಕೇಳಿದ್ರು ಕೂಡ ನಾವು ಅವರಿಗೆ ಸ್ಪಂದನೆ ಮಾಡ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ನಮಗೆ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಕೂಡ ನಾನು ಬಂದಾಗ, ಹಾಸನಕ್ಕೆ ಬಂದಾಗ ನಾನು ಹೇಳಿದೆ, ಇವತ್ತು ಕಾರ್ಮಿಕ ಇದರಲ್ಲಿ ಕೂಡ ನಾವು ಇಂಡಸ್ಟ್ರಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಕನ್ನಡಿಗರಿಗೆ ಸರಿಯಾದಂಥ ಕೆಲಸಗಳಿಲ್ಲ. ಇವತ್ತು 60% ಅಂತಲ್ಲ, ಅದರಲ್ಲಿ ಕೂಡ ಒಳ್ಳೆ 80%, 70% ಕನ್ನಡಿಗರು ಕೊಡಬೇಕು. ಆಮೇಲೆ ಹೊರ ರಾಜ್ಯದವರು ಕೊಡಬೇಕಂದ್ರೆ ಇವತ್ತು ಎಲ್ಲೇ ನೋಡಲಿ, ಯಾವುದೇ ಅಂಗಡಿನಲ್ಲಿ ನೋಡಲಿ, ಯಾವುದೇ ಹೋಟ್ಲಲ್ಲಿ ನೋಡಲಿ, ಯಾವುದೇ ಪೆಟ್ರೋಲ್ ಬ್ಯಾಂಕಲ್ಲಿ ನೋಡಲಿ, ಹಾಸ್ಪಿಟ್ಲ್ಗಳಲ್ಲಿ ನೋಡಲಿ, ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ ಹಾಗೂ ಹಾಸನ ಬೇಕರಿ ಓನರ್ಸ್ ಅಸೋಸಿಯೇಷನ್ ನಡುವಿನ ತಿಳುವಳಿಕೆ ಒಪ್ಪಂದದ ಹಿನ್ನೆಲೆಯಲ್ಲಿ ಹಾಸನ ಬೇಕರಿ ಓನರ್ಸ್ ಅಸೋಸಿಯೇಷನ್ ರಾಜ್ಯ ಸಂಘಕ್ಕೆ ಅಧಿಕೃತವಾಗಿ ವಿಲೀನಗೊಂಡಿದೆ ಎಂದು ಸಂಘದ ರಾಜ್ಯ ಸಂಚಾಲಕರಾದ ಕೇಶವ ಅಯ್ಯಂಗಾರ್ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯದ ಬೇಕರಿ, ಸ್ವೀಟ್ಸ್ ಮತ್ತು ಕೆಫೆ ಉದ್ಯಮದ ಹಿತಾಸಕ್ತಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ಗೆ ಹಾಸನ ಸಂಘದ ಸದಸ್ಯತ್ವ ಸೇರ್ಪಡೆಯಾಗಿರುವುದರಿಂದ ಸಂಘದ ಒಟ್ಟು ಸದಸ್ಯರ ಸಂಖ್ಯೆ 2000 ದಾಟಿದೆ. ಇದೇ ಸಂದರ್ಭದಲ್ಲಿ ಹಾಸನ ಬೇಕರಿ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲೆಯ ಸುಮಾರು 100 ಬೇಕರಿ, ಸ್ವೀಟ್ಸ್ ಮತ್ತು ಕೆಫೆ ಉದ್ಯಮಿಗಳಿಗೆ ಆಹಾರ ಸುರಕ್ಷತೆ ಕುರಿತ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗ್ರಾಹಕರಿಗೆ ಗುಣಮಟ್ಟದ ಹಾಗೂ ಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಒದಗಿಸುವ ಉದ್ದೇಶದಿಂದ ಈ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ನು ಹಾಸನ ಜಿಲ್ಲಾ ಬೇಕರಿ ಮಾಲೀಕರ ಸಂಘದ ಜೊತೆ ಈ ದಿನ ಒಂದು ಒಡಂಬಡಿಕೆಗೆ ಬಂದಿದೆ. ನಾವು KBSA 2020ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಅಸೋಸಿಯೇಷನ್ ಇರಬೇಕು. ಆ ವ್ಯಾಪಾರಸ್ಥರು ಯಾರು ಬೇಕರಿ ಹಾಗೂ ಸ್ವೀಟ್ಸ್ ಮತ್ತು ಆಹಾರೋದ್ಯಮಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಒಂದು ಒಗ್ಗಟ್ಟನ್ನು, ಸರ್ಕಾರದಿಂದ ಬರತಕ್ಕಂತಹ ಎಲ್ಲ ಒಂದು ಯೋಜನೆಗಳು ಮತ್ತು FASSI ಪ್ರಾಬ್ಲಮ್ ಇರ್ಬೋದು ಅಥವಾ ಯಾವುದೇ ತೊಂದರೆ ಉಂಟಾದಾಗ ಒಗ್ಗಟ್ಟಾಗಿ ಅದನ್ನ ಪರಿಹಾರ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಸಂಘವನ್ನು ಸಂಸ್ಥಾಪಿಸಿದ್ದೇವೆ. ಈ ದಿನ ಹಾಸನ ಜಿಲ್ಲಾ ಬೇಕರಿ ಓನರ್ಸ್ ಅಸೋಸಿಯೇಷನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕೇಶವ ಅಯ್ಯಂಗಾರ್, ಡಾಕ್ಟರ್ ಮಧು ಪ್ರಸಾದ್, ಹರೀಶ್ ಕುಮಾರ್, ಶ್ರೀನಿವಾಸ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಯಾವುದೇ ಮತದಾರರು ಕೂಡ ಮತದಾರರ ಹಕ್ಕನ್ನು ಕಳೆದುಕೊಳ್ಳಬಾರದು ಎಂಬ ದೃಷ್ಟಿಯಿಂದ ಕಾಂಗ್ರೆಸ್ನ ಎಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಾರ್ ರೂಮ್ಗಳನ್ನು ತೆರೆಯಲಾಗಿದೆ ಎಂದು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ತಿಳಿಸಿದ್ದಾರೆ.
ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಂದು ನಡೆದ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಹಾಗೂ ಜಿಲ್ಲಾ ವಾರ್ ರೂಮ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯನ್ನು ನಡೆಸಲಾಗುತ್ತಿದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಕಾಳಜಿ ವಹಿಸಿ ಇದರಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಬೂತ್ನಲ್ಲಿ ಸಣ್ಣ ಸಮಸ್ಯೆಯಾದರೂ ಅಥವಾ ಯಾವುದೇ ರೀತಿಯಲ್ಲಿಯೂ ಗೊಂದಲಗಳಿದ್ದರೂ ವಾರ್ ರೂಮ್ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗುವುದು. ಮತದಾರರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಹಾಗೂ ಸಾಂವಿಧಾನಿಕ ಹಕ್ಕಾದ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದೆಂಬುದೇ ಇದರ ಉದ್ದೇಶ ಎಂದು ತಿಳಿಸಿದರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗ ಭಾಳ ವಿಶೇಷವಾದಂಥ ಒಂದು ಪರಿಷ್ಕರಣೆ, ಮತದಾರರ ಪರಿಷ್ಕರಣಾ ಪಟ್ಟಿಯನ್ನು ಮಾಡ್ತಾ ಇದೆ. ಭಾಳ ವಿಶಿಷ್ಟವಾಗಿ ಕೂಡ ಮಾಡ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆಯೇ ರಾಜ್ಯಾಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರು ಭಾಳ ಕಾಳಜಿ ವಹಿಸಿ ಯಾವುದೇ ಒಬ್ಬ ಮತದಾರರು ಕೂಡ ನಮ್ಮ ರಾಷ್ಟ್ರದ ಪ್ರಜೆ ಆಗಿರೋದ್ರಿಂದ ಬೇಲೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನ ಹಿಂಭಾಗದಲ್ಲಿರುವ ಗುಡಿಸಲುಗಳನ್ನು 1 ತಿಂಗಳೊಳಗೆ ತೆರವುಗೊಳಿಸಿ ಅಲ್ಲಿನ ನಿವಾಸಿಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡುವ ಮೂಲಕ ಕಾಲೇಜು ಆವರಣವನ್ನು ಗುಡಿಸಲು ಮುಕ್ತಗೊಳಿಸಲಾಗುವುದು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಸರ್ಕಾರಿ ಜೂನಿಯರ್ ಕಾಲೇಜ್ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ 3 ದಶಕಗಳಿಂದ ಜೂನಿಯರ್ ಕಾಲೇಜಿನ ಹಿಂಭಾಗದಲ್ಲಿರುವ ಗುಡಿಸಲುಗಳು ಕಾಲೇಜಿನ ಅಭಿವೃದ್ಧಿಗೆ ತೊಡಕಾಗಿದ್ದವು. ಈ ಸಮಸ್ಯೆ ಪರಿಹಾರಕ್ಕಾಗಿ ಅನೇಕ ಸಂಘಟನೆಗಳು, ಸಾರ್ವಜನಿಕರು ಹಾಗೂ ಶಿಕ್ಷಣಾಭಿಮಾನಿಗಳು ನಿರಂತರವಾಗಿ ಹೋರಾಟ ನಡೆಸಿದ್ರು. ಅವರ ಪ್ರಯತ್ನದ ಫಲವಾಗಿ ಹಾಗೂ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈಗ ಸಮಸ್ಯೆ ಪರಿಹಾರದ ಹಂತಕ್ಕೆ ಬಂದಿದೆ ಎಂದು ಹೇಳಿದರು. ಎಲ್ಲ ನನ್ನ ಸ್ನೇಹಿತರಾದ ಎಲ್ಲ ನನ್ನ ಸ್ನೇಹಿತರೆ ನಮ್ಮ ಪ್ರಿನ್ಸಿಪಲ್ ಸಾಹೇಬರು ಹೇಳಿದ್ರು, ಅದನ್ನ ಸುರೇಶ್ ಅಣ್ಣವರು ಬಹಳ ಶಿಸ್ತಾಗಿ ನಮಗೂ 8 ದಿನಕ್ಕೂ ಒಂದೊಂದು ಮೀಟಿಂಗ್ ಕರೆಸಿ ಎಲ್ಲ ಪೂರ್ವಪರವಾಗಿ ಮಾಡಿದ್ದಾರೆ. ಇನ್ನು 1 ತಿಂಗಳಲ್ಲಿ ಇದನ್ನ ಕ್ಲಿಯರ್ ಆಗಿ ಆಗುತ್ತೆ. ಅದರಲ್ಲಿ ನಾನು ಸುರೇಶ್ ಅಣ್ಣಗೆ ಹೇಳೋದೇನು ಅಂದರೆ, ಮನವಿ ನಂದು, ಇದು ನಾವು ಬದುಕಿರೋಂಥ ಫೀಲ್ಡ್, ಇದಕ್ಕೆ ಹಳೆ ನಮ್ಮ ಕಾಲೇಜ್ ಇದ್ದಿದ್ದನ್ನ ಎಲ್ಲ ಕೆಡವಿದ್ದಾರೆ. ಈ ಹೊಸ ಬಿಲ್ಡಿಂಗ್ ಏನಾಗಿದೆಯೋ ಇದೇ ತರ ನಮಗೆ ಇನ್ನೂ 3-4 ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್ ಮಾತನಾಡಿ, ಜೂನಿಯರ್ ಕಾಲೇಜಿನ ಹಿಂಭಾಗದಲ್ಲಿರುವ ಗುಡಿಸಲುಗಳ ಸಮಸ್ಯೆ ಕಳೆದ 30 ವರ್ಷಗಳಿಂದ ಮುಂದುವರೆದಿದ್ದು ತಡೆಗೋಡೆ ಇಲ್ಲದ ಕಾರಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಅಡಚಣೆಯಾಗುತ್ತಿತ್ತು. ಈ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಶಾಸಕ ಎಚ್.ಕೆ. ಸುರೇಶ್ ನಿರಂತರ ಸಭೆಗಳನ್ನು ನಡೆಸಿ ಗುಡಿಸಲು ನಿವಾಸಿಗಳಿಗೆ ನಿವೇಶನ ಒದಗಿಸುವ ದೃಢ ನಿರ್ಧಾರ ಕೈಗೊಂಡಿರುವುದು ಶ್ಲಾಘನೀಯ ಎಂದರು. ಸಾಧ್ಯನಾ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ವಲಯದಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಆದರೆ ಇದು ಸಾಧ್ಯ ಅಂತಕ್ಕಂಥದ್ದಕ್ಕೆ ಯಾವಾಗಲೇ ನಮ್ಮ ಮೇಡಮ್ ಹೇಳಿದ ಗೊತ್ತಾ, ಪ್ರಾಸ್ತಾವಿಕವಾಗಿ ಇದು ಸಾಧ್ಯ ಅಂತಕ್ಕಂಥದ್ದಕ್ಕೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಬಸವಣ್ಣವ್ರು ಹೇಳ್ತಾರೆ. ನಮ್ಮ ಗುರಿ ಮತ್ತು ಗುರು, ನಿಮಗೆಲ್ಲ ಗುರಿ ಇರಬೇಕು. ಗುರುವಾಗಿ ಎಲ್ಲ ಶಿಕ್ಷಕರು ಇದ್ದಾರೆ. ಆ ಗುರಿಯನ್ನು ತಲುಪೋದಕ್ಕೆ ಮಾತ್ರ ನಿಮ್ಮ ಇದಿರಬೇಕು. ಇಲ್ಲಿ ಇವತ್ತು ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂದರೆ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡಬೇಕು, ಪರಿಸರಕ್ಕೆ ಆದ್ಯತೆಯನ್ನು ಕೊಡಬೇಕು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲ ಹರೀಶ್, ಉಪನ್ಯಾಸಕ ಸುಂದರೇಶ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ರಂಗನಾಥ್, ಬಿಜೆಪಿ ಮುಖಂಡರಾದ ರೇಣುಕುಮಾರ್ ಹಾಗೂ ಪೂರ್ಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರೆಸ್ಟೀಜ್ ಗ್ಲೋಬಲ್ ಅಕಾಡೆಮಿ ವತಿಯಿಂದ ಪಿಜಿಎ ಪ್ರಾರಂಭಂ ಎಂಬ ವಿನೂತನ ಕಾರ್ಯಕ್ರಮವು ಜರುಗಿತು. ಚನ್ನಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಪ್ರೆಸ್ಟೀಜ್ ಗ್ಲೋಬಲ್ ಅಕಾಡೆಮಿ ಹಾಗೂ ರೆಸಿಡೆನ್ಷಿಯಲ್ ಡೇ ಸ್ಕಾಲರ್ಸ್ ಮತ್ತು ಟ್ರಸ್ಟ್ ಪಿಯು ಕಾಲೇಜ್ ವತಿಯಿಂದ ಏರ್ಪಡಿಸಿದ್ದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ವಿಜಯಕುಮಾರ್ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಆಶಾ ವಿಜಯಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾ ಗುರು ಬಸವರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮ ಎನ್ನದೇ ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚಿನ ಸಾಧನೆ ಮಾಡಬೇಕು ಎಂದು ಹೇಳಿದರು. ಪಿಯು ವಿದ್ಯಾರ್ಥಿಗಳ ಜೀವನದಲ್ಲಿ 2 ವರ್ಷಗಳು ಅತ್ಯಮೂಲ್ಯವಾದ ಘಟ್ಟವಾಗಿದೆ. ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಮನವರಿಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಎಲ್ ಕುಮಾರ್, ಸಂಸ್ಥೆಯ ಪ್ರೋತ್ಸಾಹಕ ಜೋಗಿಪುರ ಗಂಗಾಧರ್, ಪ್ರಮೋದ್, ರಂಜಿತಾ, ಮಹೇಶ್, ಗುಣ, ದಿಲೀಪ್, ಸೌರಭ್, ದಿನೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇದು 16 ರಿಂದ 18 ವರ್ಷದ ವಯಸ್ಸಿನ ತುಂಬಾ ಮುಖ್ಯವಾದ ಕಾಲಘಟ್ಟ. ವೈದ್ಯರಿಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರಿಗೆ ನನಗಿಂತಲೂ ಬಹಳ ಗಾಢವಾದ ಅನುಭವ ಇದೆ. ಯಾಕಂದ್ರೆ ಅವ್ರ ಮಕ್ಕಳನ್ನ ನೋಡುವಂಥವ್ರು, ಹದಿಹರೆಯದವರನ್ನು ಕೂಡ ನೋಡುವಂಥವ್ರು, ಅಪ್ ಟು 16 ಇಯರ್ಸ್. ಏನಾಗುತ್ತೆ 16 ರಿಂದ 18 ವರ್ಷದ ವಯಸ್ಸಿನಲ್ಲಿ ಅಂದರೆ ದೈಹಿಕ ಬದಲಾವಣೆಯಾಗಿ ಅದರ ಪರಿಣಾಮವಾಗಿ ಮಾನಸಿಕವಾಗಿ ಕೆಲವೊಂದು ಭಾವನಾತ್ಮಕವಾದ ಬದಲಾವಣೆಗಳಾಗಿ ನಿಮ್ಮಲ್ಲಿ ತುಮುಲಗಳು, ಉದ್ವೇಗಗಳು, ಆಲೋಚನೆಗಳು
ನಿಮ್ಮ ಆದರ್ಶಗಳು, ನಿಮ್ಮ ಆದ್ಯತೆಗಳು ಸ್ವಲ್ಪ ಬದಲೇ ಆಗ್ತಾ ಹೋಗುತ್ತೆ. ಅದರಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಒಂದಿಷ್ಟು ಜನ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಕುರುವಂಕ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್, ಪೆನ್ಸಿಲ್ ಮತ್ತು ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಆರ್ ಮಂಜುನಾಥ್ ಕುರುವಂಕ ಅವರು ಪರಿಸರ ಸಂರಕ್ಷಣೆ ಹಾಗೂ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಹಾಗೂ ಉಳಿಯಬೇಕು, ಅವುಗಳು ಉಳಿದರೆ ಬಡವರಿಗೆ ವಿದ್ಯೆ ಸಿಗುತ್ತದೆ ಎಂದು ಹೇಳಿದರು. ಒಂದೊಂದು ಶಾಲೆನ ಆಯ್ಕೆ ಮಾಡಿಕೊಂಡು ನಾವು ಈ ತರ ಪೆನ್ನು, ಪುಸ್ತಕ ಅಲ್ಲಿ ಸ್ಕೂಲಲ್ಲಿ ಎಷ್ಟಿದೆ, ಕೆಲವು ಮಕ್ಕಳು ಅಲ್ಲಿ ಈಗ ಹಿರಿಸೇವೆ ಸ್ಕೂಲ್ ಮಾಡಿದ್ರೆ ಒಂದು 40 ಮಕ್ಕಳಿದೆ, ಬದಿಕೆರೆ ಸ್ಕೂಲ್ ಮಾಡಿದ್ವಿ, ಚಂದ್ರಾಪಣ ಸ್ಕೂಲ್ ಮಾಡಿದ್ವಿ, ಇದೇ ಥರ ಮತ್ತು ಇನ್ನು ಹಲವಾರು ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ವಿ. ಮತ್ತು ಅಂಧ ಮಕ್ಕಳುಗಳಿಗೆ ಅವಕ್ಕೆ ಏನು ಅಂಧ ಮಕ್ಕಳುಗಳಿಗೆ ಏನು ಹೆಲ್ಪ್ ಆಗುತ್ತೆ, ಅವಕ್ಕೆ ಏನು ಹೆಲ್ಪ್ ಮುಗಿಸ್ಕೊಟ್ರೆ ಏನು ಉಪಯೋಗ ಇಲ್ಲ. ಅಲ್ಲಿ ಅವಕ್ಕೆ ಆಟೋಪಚಾರ ಆಟೋಡೋಂಥ ಮಕ್ಕಳು, ಅಂಧ ಮಕ್ಕಳುಗಳಿಗೆ ಕೈಯಿಂದ ಕೈಗೆ ಥ್ರೋಬಾಲ್ ಎಸೆಯೋದು, ಮತ್ತು ಇನ್ನೇನಾದರೂ ಈ ಮ್ಯೂಸಿಕಲ್ ಚೇರ್ಗೆ ಅದಕ್ಕೆ ಏನಾದ್ರು ಬೇಕು, ಆ ಥರದ್ದು ಏನಾರು ಆಟಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಆ ಮಕ್ಕಳುಗಳಿಗೆ ಶಕ್ತಿ ತುಂಬುವಂಥ ಕೆಲಸ. ಆಮೇಲೆ ಇನ್ನೊಂದು ಅನಾಥಾಶ್ರಮ, ವೃದ್ಧಾಶ್ರಮ ಹೋದಲ್ಲಿ ಅಲ್ಲಿ ವೃದ್ಧಾಶ್ರಮದಲ್ಲಿ ಯಾರೋ ಮಕ್ಕಳು ತಂದೆ ತಾಯಿಗಳನ್ನ ಮಕ್ಕಳುಗಳು ಸಾಕ್ತಾರಂತ ಇವ್ರನ್ನ ವೃದ್ಧರನ್ನ ತಂದು ಆ ವೃದ್ಧಾಶ್ರಮಕ್ಕೆ ಬಿಟ್ಟೋಗಿರ್ತಾರೆ. ಕೆಲವರು ಮಕ್ಕಳುಗಳೇ ಇರಲ್ಲ ಅಂತವ್ರು ಬಂದು ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿರ್ತಾರೆ. ಆ ವೃದ್ಧಾಶ್ರಮದಲ್ಲಿ ಸರಿಯಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರಾ, ಅವ್ರನ್ನ ನಾವು ನೋಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆಯಾ? ಸಂಸ್ಥೆಯ ಅಧ್ಯಕ್ಷ ಆರ್ ಮಂಜುನಾಥ್ ಕುರುವಂಕ, ಉಪಾಧ್ಯಕ್ಷ ರುದ್ರೇಶ್ ಬಾಲಚಂದ್ರ, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೆ, ಕಾರ್ಯದರ್ಶಿಯಾದ ಬಿಎಂ ರಮೇಶ್, ಖಜಾಂಚಿಯಾದ ಎಚ್ಎಂ ವಿನೋದ್ ಪ್ರಸಾದ್, ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಪಿರಿಯಾಪಟ್ಟಣ ತಾಲೂಕಿನ ಹುಣಸವಾಡಿ ಗ್ರಾಮ ಪಂಚಾಯಿತಿಯ ನಂದಿನಾಥಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿರುವ ಸ್ಮಶಾನಕ್ಕೆ ಹೋಗುವ ದಾರಿಯು ಸಂಪೂರ್ಣ ಹದಗೆಟ್ಟಿದ್ದು, ಇದನ್ನು ಸರಿಪಡಿಸುವಂತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ಎತ್ತಯ್ಯ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಸ್ಮಶಾನವನ್ನು ಗುರುತು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಸಹ ಮಾಡಲಾಗಿತ್ತು. ಆದರೆ ಅನೇಕ ವರ್ಷಗಳಿಂದ ರಸ್ತೆಯ ಎಡ ಮತ್ತು ಬಲ ಭಾಗಗಳಲ್ಲಿ ಸಂಪೂರ್ಣ ವಿಷಪೂರಿತ ಗಿಡ ಗಂಟೆಗಳು ಕಾಡಿನಂತೆ ಬೆಳೆದು ಸ್ಮಶಾನದ ದಾರಿ ಕಾಣದಂತಾಗಿದೆ. ಪಂಚಾಯಿತಿ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಸೇರಿ ಜೆಸಿಬಿ ಮೂಲಕ ಕಾಡಿನಂತೆ ಬೆಳೆದು ನಿಂತಿದ್ದ ಗಿಡಗಳನ್ನು ತೆರವು ಮಾಡುವ ಮೂಲಕ ಗ್ರಾಮಸ್ಥರು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ ಹಾಗೂ ಸ್ಮಶಾನ ಜಾಗವನ್ನು ಕೆಲವು ಅಕ್ಕಪಕ್ಕದ ಜಮೀನಿನ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಒತ್ತುವರಿಯಾಗಿರುವ ಸ್ಮಶಾನ ಜಾಗವನ್ನು ತೆರವು ಮಾಡಿಕೊಡುವಂತೆ ಗ್ರಾಮಸ್ಥರು ತಿಳಿಸಿದರು. ಸಮಸ್ಯೆ ಏನಂದ್ರೆ ಸ್ವಾಮಿ, ಕೆಲವು ಶಾಸಕರು ಬಂದಿದ್ದಾಗ ಜಿಲ್ಲಾ ಪಂಚಾಯತಿ ಸ್ಯಾಂಕ್ಷನ್ ಮಾಡ್ತೀವಿ, ಪಂಚಾಯತಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು PDOಗೆಲ್ಲ ಹೇಳಿ ಯಾವುದೇ ಕಾರಣಕ್ಕೂ PDO ಒಪ್ಕೊಂಡು ಹೋಗಿದ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಹರಿಜನರ ಕಾಲುವಣಿಗೆ ಬಂದು ತಿರುಗಿ ನೋಡಿಲ್ಲ. ನಮಗೆ ಸುಮಾರು ಸಮಸ್ಯೆಗಳಿವೆ ನೋಡಿ. ಇಲ್ಲೆಲ್ಲ ನಮ್ಮ ಸ್ಮಶಾನ ಅನ್ನೋದು ತುಂಬ ಸಮಸ್ಯೆ ಆಗಿದೆ. ಅದು ತುಂಬ ಕಾಡೆಲ್ಲ ಬೆಳ್ಕೊಂಡು ಎಣೆಗಳನ್ನ ಉಣಕ್ಕೆ ಜಾಗ ಇಲ್ಲ, ಅಷ್ಟು ಸಮಸ್ಯೆ ಆಗೈತೆ. ನಮ್ಮ ಕ್ಯಾಬಿನೆಟ್ ಸಾಹೇಬರು PD ಸಾಹೇಬ್ರಿಗೆ ಹೇಳಿದ್ರು, ಅವ್ರು ಮಾಡ್ತೀವಿ ಅಂದರು, ಅವ್ರು ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ದಯವಿಟ್ಟು ಇದೊಂದು ಸ್ಮಶಾನವನ್ನು ಸರಿ ಮಾಡಿಕೊಡ್ಬೇಕು ಅಂತ ಕಳಕಳೆಯಿಂದ ಕೈಮುಗಿ ಕೇಳ್ಕೊಳ್ತಾರೆ. ಈ ಸಂದರ್ಭ ಗ್ರಾಮಸ್ಥರಾದ ಪುಟ್ಟಮಾದಯ್ಯ, ಶಿವಯ್ಯ, ಕರಿಯಯ್ಯ, ಸುಣ್ಣದಾಸಯ್ಯ, ಮಲ್ಲಯ್ಯ ಹಾಗೂ ಇತರರು ಹಾಜರಿದ್ದರು. ಯಾವುದೇ ಮಹನೀಯರ ಜಯಂತಿಗಳನ್ನು ಆಚರಿಸಿದರಷ್ಟೇ ಸಾಲದು, ಅವರ ತತ್ವ ಆದರ್ಶಗಳನ್ನು ನಾವು ಕಿಂಚಿತ್ತಾದರೂ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬದುಕುವಂತಾಗಬೇಕು ಎಂದು ಶಾಸಕ ಡಿ ರವಿಶಂಕರ್ ಸಲಹೆ ನೀಡಿದರು. ಕೆಆರ್ನಗರ ಪಟ್ಟಣದ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಬಳಿ ಸೋಮವಾರ ತಾಲೂಕು ಆಡಳಿತ, ಪುರಸಭೆ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಾದಿಗ ಸಂಘಟನೆಗಳ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಕೇವಲ ಸರ್ಕಾರದ ಸವಲತ್ತುಗಳ ಮೇಲೆ ಅವಲಂಬಿತರಾಗದೆ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಹಾಗೂ ಉನ್ನತ ಶಿಕ್ಷಣ ಕೊಡಿಸಿ ಸಮಾಜದ ಮುನ್ನೆಲೆಗೆ ತರಬೇಕು. ಆಗ ಮಾತ್ರ ಕುಟುಂಬ ಹಾಗೂ ಸಮುದಾಯ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ತಿಳಿಸಿದರು. ತಹಶೀಲ್ದಾರ್ ಜಿ ಸುರೇಂದ್ರ ಮೂರ್ತಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಲ್ ಶಂಕರ್ ಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಂ ಸ್ವಾಮಿ, ಆದಿಜಾಂಬುವ ಸಂಘದ ತಾಲೂಕು ಅಧ್ಯಕ್ಷ ಎಂ ಲೋಕೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಎಸ್ ಮಹದೇವ, ದಲಿತ ಮುಖಂಡ ಡಿಕೆ ಕೊಪ್ಪಲು ರಾಜಯ್ಯ ಮಾತನಾಡಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ಶಿವಪ್ರಕಾಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಡ್ಯ ಮಹದೇವಸ್ವಾಮಿ, ಪುರಸಭಾ ಮಾಜಿ ಅಧ್ಯಕ್ಷರಾದ ಡಿ ಕಾಂತರಾಜ್, ಕೋಳಿಪ್ರಕಾಶ್, ಮಾಜಿ ಸದಸ್ಯ ಮಿಕ್ಸರ್ ಶಂಕರ್ ಮತ್ತಿತರರು ಹಾಜರಿದ್ದರು. ನ್ಯಾಯವನ್ನು ಕೊಡಿಸುವಂತ ನಿಟ್ಟಲ್ಲಿರ್ಬೋದು, ಮುಖ್ಯವಾಹಿನಿಗೆ ತರುವಂತ ನಿಟ್ಟಲ್ಲಿರ್ಬೋದು, ಈ ಒಂದು ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಏನೆಲ್ಲ ಮಾಡಬೇಕು, ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ, ಆದರ್ಶಗಳನ್ನ, ವ್ಯಕ್ತಿತ್ವಗಳನ್ನ ನಮ್ಮ ಜೀವನದಲ್ಲಿ ಕಿಂಚಿತ್ತಾದ್ರೂ ಕೂಡ ನಾವು ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಇಂಥ ಮಾನೀಯರ ಜಯಂತಿಗಳಿರ್ಬೋದು, ಪುಣ್ಯ ಸ್ಮರಣೆಯಲ್ಲಿರ್ಬೋದು,
ಭಾಗಿಯಾಗೋದಕ್ಕೆ ಅರ್ಥಪೂರ್ಣವಾದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ನಿಜವಾಗ್ಲೂ ಕೂಡ ನಾವು ಗೌರವನ ಕೊಡೋದಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಅವ್ರಿಗೆ ಗೌರವ ಕೊಟ್ಟಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಮಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾಲೋನಿಯ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘ ಹಾಗೂ ಬೆಂಗಳೂರು ಜಲಮಂಡಳಿ ನೌಕರರ ಕೇಂದ್ರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಆದರ್ಶಗಳನ್ನು ಸ್ಮರಿಸಲಾಯಿತು. 1891 ಏಪ್ರಿಲ್ 14 ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿದ್ದಂತಹ ಒಂದು ಪರಿಸ್ಥಿತಿ ಪ್ರತಿಯೊಬ್ಬ ಶಿಕ್ಷಕರಿಗೆ ಇವತ್ತಿನ ದಿನ ಗೊತ್ತು. ಅದಾದ ನಂತರ ಅವರು ಮೊದಲ ಶಿಕ್ಷಣವನ್ನು ಡಾಕ್ಟರ್ ಜಗನ್ನಾಥ್ ರವರು ಮಾತನಾಡಿ, ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿದ್ದ ಮೈಸೂರಿನ ಕೀಲುಮೂಳೆ ತಜ್ಞರು ಹಾಗೂ ಬೋಧಿಸತ್ವ ಆರೋಗ್ಯ ಕೇಂದ್ರದ ಡಾಕ್ಟರ್ ಜಗನ್ನಾಥ್ ಮಾತನಾಡಿ, ಅಂಬೇಡ್ಕರ್ ಅವರು 1891ರಲ್ಲಿ ಜನಿಸಿ ಅಪ್ರತಿಮ ಪಾಂಡಿತ್ಯದ ಮೂಲಕ ಭಾರತದ ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿ ಎಂದು ಗುರುತಿಸಿಕೊಂಡಿದ್ರು. ಸಾಮಾಜಿಕ ಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆಗೆ ಅವರು ನೀಡಿದ ಕೊಡುಗೆ ಅಪಾರ ಎಂದು ತಿಳಿಸಿದರು. ಬೆಂಗಳೂರು ಜಲಮಂಡಳಿಯ ನೌಕರರ ಸಂಘದ ಅಧ್ಯಕ್ಷರಾದ ಎ ಗೋವಿಂದರಾಜ್ ಮಾತನಾಡಿ, ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿದರೂ ಅಲ್ಲಿಯೇ ನೆಲೆಸದೆ ಭಾರತಕ್ಕೆ ಮರಳಿ ನಮ್ಮೆಲ್ಲರ ಬದುಕು ಬೆಳಗಿದ ಆಶಾದೀಪ ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ಶಿಕ್ಷಣ ಪಡೆದು ಸಂಘಟಿತರಾಗಿ ಹೋರಾಡಬೇಕು ಎಂದು ಕರೆ ನೀಡಿದರು. ಬೆಂಗಳೂರು ಜಲಮಂಡಳಿಯ ಸಮಸ್ತ ಅಧಿಕಾರಿಗಳ ಪರವಾಗಿ ಹಾಗೂ ನೌಕರರ ಸಂಘದ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿರಿ ಎಂಬ ಮಾರ್ಗದರ್ಶನ ನಾವೆಲ್ಲರೂ ನಡ್ಕೊಳ್ತಾ ಬಂದಿದ್ದೀವಿ. ನಿಜ, ಈಗಿನ ಕಾಲಘಟ್ಟದಲ್ಲಿ ಹೊರದೇಶಕ್ಕೆ. ಕಾರ್ಯಕ್ರಮದಲ್ಲಿ ಸಹಾಯಕ ಅಭಿಯಂತರರಾದ ಪ್ರೀತಂ ಡಿಎಸ್, ಶಿವಕುಮಾರ್ ಚಳವಾದಿ, ವಸೀಂ ಉಲ್ಲಾ ಖಾನ್, ತನುಶ್ರೀ ಎಂಕೆ, ಚೇತನ್ ಜಿಆರ್ ಸೇರಿದಂತೆ ಅನೇಕ ಅಭಿಯಂತರರು, ವಿವಿಧ ನೌಕರ ಸಂಘಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು. ಕೇರಳದ ಮಲಪ್ಪುರಂ ಮತ್ತು ವಯನಾಡು ಜಿಲ್ಲೆಗಳನ್ನು ಸಂಪರ್ಕಿಸುವ ಸುರಂಗ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಸಮೀಪ ಭೂಕುಸಿತ ಸಂಭವಿಸಿ ಭಾರೀ ದುರಂತ ಸಂಭವಿಸಿದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಈ ದುರ್ಘಟನೆಯಲ್ಲಿ ಓರ್ವರು ಮೃತಪಟ್ಟಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಇನ್ನು 7 ಮಂದಿ ನಾಪತ್ತೆಯಾಗಿದ್ದಾರೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸುರಂಗ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದ್ದು ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ. ಘಟನೆ ಸಿಸಿಟಿವಿ ದೃಶ್ಯಾವಳಿಯು ಹೊರಬಂದಿದ್ದು ಭೂಕುಸಿತ ಸಂಭವಿಸಿದ ಭಯಾನಕ ಕ್ಷಣಗಳು ಅದರಲ್ಲಿ ಸೆರೆಯಾಗಿವೆ. ಈ ದೃಶ್ಯಗಳು ದುರಂತದ ತೀವ್ರತೆಯನ್ನು ಬಿಂಬಿಸುತ್ತಿವೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಪರಿಸ್ಥಿತಿಯನ್ನು ಅಧಿಕಾರಿಗಳು ನಿಕಟವಾಗಿ ಗಮನಿಸುತ್ತಿದ್ದಾರೆ. ಘಟನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಪ್ರವಾಹದ ಭೀತಿ ಇಲ್ಲ, ಮಳೆಯಿಂದ ಕೃಷಿ ಚಟುವಟಿಕೆಗಳಿಗೆ ಚೇತರಿಕೆ, ಶಾಸಕ ಲಕ್ಷ್ಮಣ್ ಸವದಿ ಸ್ಪಷ್ಟನೆ. ಹಾಸನದಲ್ಲಿ ಸಂವಿಧಾನ ಹತ್ಯಾ ದಿವಸ್ ಆಚರಣೆ, ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ, ಹೋರಾಟಗಾರರ ತ್ಯಾಗ ಸ್ಮರಿಸಿದ ಶಾಸಕ ಸಿಮೆಂಟ್ ಮಂಜು. ಹದಗೆಟ್ಟ ರಸ್ತೆಯ ವ್ಯವಸ್ಥೆಯ ಬಸ್ ನಿಲ್ದಾಣ, ಅತಿಕ್ರಮಣ ಮುಕ್ತ ಫುಟ್ಪಾತ್ಗಾಗಿ ಹೋರಾಟ, ಮೂಲಸೌಕರ್ಯಗಳ ನಿರ್ಲಕ್ಷ್ಯಕ್ಕೆ ಖಂಡನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.